ಕಾಂತಾರ ಸಿನಿಮಾ ಇದು ದೈವಾರಾಧನೆಯನ್ನ ತೋರಿಸುವಂತಹ ಸಿನಿಮಾ. ಈ ದೈವಾರಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈವಾರಾಧಕರು ಈಗ ಸಾಲು ಸಾಲು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಟ ರಿಷಬ್ ಶೆಟ್ಟಿಯ ಕಾಂತಾರಕ್ಕೆ ದೈವ ಸಂಕಷ್ಟ ಎದುರಾಯ್ತಾ ಅಂತ ಹೇಳಿ. ಕಾಂತಾರ ಸಿನಿಮಾ ಆರಂಭಕ್ಕೂ ಮುನ್ನ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಅಣ್ಣಪ್ಪ ಸ್ವಾಮಿಯ ಅನುಮತಿಯನ್ನ ಪಡೆದೇ ಸಿನಿಮಾ ನಿರ್ಮಾಣ ಮಾಡಿದ್ದೆ ಅಂತ ಹೇಳಿ ರಿಷಬ್ ಹೇಳಿದ್ರು. ಸಿನಿಮಾ ಮಾಡೋದಕ್ಕೆ ವೀರೇಂದ್ರ ಹೆಗ್ಗಡೆ ಅವರಿಂದ ಅನುಮತಿ ಸಿಕ್ಕಿದೆ. ದೈವಾರಾಧನೆಯ ಸಿನಿಮಾ ಮಾಡೋದು ಅಂದ್ರೆ ಸುಲಭದ ಮಾತಲ್ಲ. ಅನುಮತಿ ಸಿಕ್ಕ ನಂತರ ಈ ಸಾಹಸಕ್ಕೆ ಕೈ ಹಾಕಿದ್ದೆ ಅಂತ ಹೇಳಿ ಈ ಹಿಂದೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹೇಳಿದ್ರು. ದೈವದ ಅಭಯದ ವಿಡಿಯೋವನ್ನ ರಿಷಬ್ ಶೇರ್ ಕೂಡ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೀಗ ದೈವಾರಾಧನೆಗೆ ಅಪಮಾನವನ್ನ ಮಾಡಲಾಗಿದೆ ಅಂತ ಹೇಳಿ ದೈವಾರಾಧಕರೇ ಕಿಡಿಕಾರ್ತಾ ಇದ್ದಾರೆ. ಈ ಸಿನಿಮಾದಿಂದ ದೈವಾರಾಧನೆಗೆ ಒಂದಿಷ್ಟು ಚ್ಯುತಿಯಾಗಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಈ ಸಿನಿಮಾನೇ ಮಾಡಬಾರ್ದಾಗಿತ್ತು, ದೈವಾರಾಧನೆಯನ್ನ ಈ ರೀತಿಯಲ್ಲಿ ತೋರಿಸಬಾರ್ದಾಗಿತ್ತು, ಇದರಲ್ಲಿ ಸಾಕಷ್ಟು ಲೋಪಗಳಿದೆ ಅನ್ನುವಂತಹ ಕ್ವಶನ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಇದು ಈಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿನಿಮಾ ಬಂದ ನಂತರ ದೈವಾರಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳೆದ್ದಿದ್ದಾವೆ. ಎಲ್ಲಿ ಬೇಕಲ್ಲಿ ದೈವಾರಾಧನೆಯ ಡೆಮೋ ರೀತಿಯಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ತಪ್ಪು ಅನ್ನುವಂತಹ ಮಾತನ್ನು ಕೂಡ ಈಗ ದೈವಾರಾಧಕರು ಹೇಳ್ತಾ ಇರುವಂಥದ್ದು. ಒಂದು ಕಡೆ ಸಿನಿಮಾ ಚಿತ್ರೀಕರಣಕ್ಕೂ ಮೊದಲು ರಿಷಬ್ ಶೆಟ್ಟಿ ಅವರು ದೈವದ ಮೊರೆ ಹೋಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದನ್ನೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಂತಹ ವಿಡಿಯೋ. ಕಾಂತಾರ ಚಾಪ್ಟರ್ 1ಗೆ ದೈವದ ಅಭಯ ಇದೆ ಅಂಥೇಳಿ ಈ ವಿಡಿಯೋವನ್ನ ಶೇರ್ ಮಾಡಿದ್ರು. ಈಗ ಎಲ್ಲಿ ಇವರು ಅಪ್ಪಣೆ ಪಡೆದಿದ್ರು ಅಂತ ಕೂಡ ದೈವಾರಾಧಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಇದೇ ವಿಚಾರ ಪರ ವಿರುದ್ಧದ ಚರ್ಚೆಗೂ ಕೂಡ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ.